ಬಿಎನ್ ರವಿಕುಮಾರ್ ಚಳಿಗಾಲ ಅಧಿವೇಶನದಲ್ಲಿ ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಅಭಿವೃದ್ಧಿಗೆ ಹೆಚ್ಚುವರಿ 109 ಕೋಟಿ ಅನುದಾನ ಬೇಕಾಗುತ್ತಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡುತ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜಂಗಮಕೋಟೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಇದನ್ನು ನಿಲ್ಲಿಸುವಂತಹ ಅಧಿಕಾರವೂ ನಮ್ಮಲ್ಲಿ ಇಲ್ಲ, ತರುವಂತಹ ಅಧಿಕಾರವೂ ನನಗೆ ಇಲ್ಲ. ಈ ಬಗ್ಗೆ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕಾ ಸಚಿವರು ಕ್ರಮ ಕೈಗೊಳ್ಳಬೇಕು. ನನ್ನ ಗುರಿ ಒಂದೇ, ಈ ಭಾಗದ ರೈತರಿಗೆ ತೊಂದರೆ ಆಗಬಾರದು. ಈ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ರೈತರಿಗೆ ತೊಂದರೆ ಆಗದ ರೀತಿ ಇದನ್ನ ಕೈಬಿಡುವಂತೆ ಸಚಿವರ ಗಮನಕ್ಕೆ ತಂದಿದ್ದೇನೆ. ಈಗಾಗಲೇ ರೈತರು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಕೈಗಾರಿಕೆ ಪ್ರದೇಶ ಸ್ಥಾಪನೆಯಾದರೆ ನಿರುದ್ಯೋಗ ನಿವಾರಣೆಯಾಗುತ್ತೆ. ಆದರೆ ಆ ಭಾಗದಲ್ಲಿ ಹೆಚ್ಚು ರೈತರು ಇದ್ದು ಫಲವತ್ತಾದ ಭೂಮಿ ಇದೆ. ಹಾಗಾಗಿ ರೈತರು ಜಮೀನುಗಳನ್ನ ಕೈಗಾರಿಕೆಗಳಿಗೆ ನೀಡಲು ಒಪ್ಪುತ್ತಿಲ್ಲ. ನಾನು ಈ ಭಾಗದ ಶಾಸಕನಾಗಿ 2.5 ವರ್ಷ ಕಳೆದಿದೆ. ನಾನು ಶಾಸಕನಾದ ಮೇಲೆ ಸುಮಾರು 109 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳನ್ನ ಮಾಡಿಸಿದ್ದೇನೆ. ಚಿಲಕನೆರಪು, ಸಾಧಲಿ ಹೋಬಳಿಗಳಲ್ಲಿ ಹೆಚ್ಚು ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. ಗೋರಮಡಗು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಆ ಭಾಗದ ರಸ್ತೆ ಅಭಿವೃದ್ಧಿಗೆ 4.80 ಕೋಟಿ ಮಂಜೂರು ಮಾಡಲಾಗಿದೆ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಧ್ವನಿ ಎತ್ತಲಿದ್ದೇನೆ. ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 13,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹೀಗಾಗಿ ಒಂದು ಕೇಂದ್ರ ಗ್ರಂಥಾಲಯ ಬೇಕು ಎಂದು ಧ್ವನಿ ಎತ್ತುತ್ತೇನೆ. ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಬೇಕು. ನಗರದಲ್ಲಿ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವಂತೆಯೂ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ ನೀಡಿದರು. ದಿನಾಂಕ 8/12/2025 ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 26/11/2025 ದೊಡ್ಡ ಜಿಲ್ಲಾ ಮಟ್ಟದ ಒಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷ ಅನುದಾನ ಕೊಡ್ತೀನಿ ಅಂತ ನಮ್ಗೆ ವೇದಿಕೆ ಮೇಲೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಏನಿವತ್ತು ಚಳಿಗಾಲದ ಅಧಿವೇಶನದಲ್ಲಿ 2 ವಾರ ದಿನಾಂಕ 8ರಿಂದ 19 ತನಕ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳ ಗಮನಕ್ಕೆ ತಂದು ಈ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳಿಗೆ ಅನುದಾನ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಮಾಡಬೇಕನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 13,000 ಜನ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ನಮಗೊಂದು ಕೇಂದ್ರ ಗ್ರಂಥಾಲಯ ಬೇಕು ಅಂತ ಈ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಇವತ್ತು ಅದೇ ರೀತಿ ಇವತ್ತು ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಾಗಿರೋದ್ರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಇವತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಗ್ರಾಮೀಣ ಭಾಗದ ರಸ್ತೆಗಳು, ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಇನ್ನ ಹೆಚ್ಚಿನ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಆಗೋದ್ರಿಂದ ಗ್ರಾಮೀಣ ಭಾಗದ ರಸ್ತೆಗಳು ಸಹ ಅನುದಾನ ತರ್ತಕ್ಕಂಥದ್ದು ಮತ್ತು ಏನು ನಮ್ಮ ಶಿಡ್ಲಘಟ್ಟ ಇವತ್ತು ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಂಗೂ ಸಹ ಅವರು ಮನವಿ ಮಾಡಿದ್ದಾರೆ. ಇವೆಲ್ಲ ಒಟ್ಟಾರೆ ಹಲವಾರು ಇವತ್ತು ಅಭಿವೃದ್ಧಿ ಆಗುವಂಥ ಕೆಲಸಗಳು ಇವತ್ತು ನಮ್ಮ ಅಂಬೇಡ್ಕರ್ ಭವನಕ್ಕೆ ಮುಂದುವರೆದ ಕಾಮಗಾರಿಗೂ ಸಹ ಅನುದಾನ ಕೇಳಿದೆ. ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ SCP TSP ಕಾಲೋನಿಗಳು ಪ್ರಗತಿಪಥ ಕಾಲೋನಿಗಳು ಅಭಿವೃದ್ಧಿ ಆಗುವಂಥದ್ದು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಅನುದಾನ ತರ್ತಕ್ಕಂಥ ಕೆಲಸ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಮಾಡಬೇಕನ್ನೋ ತೀರ್ಮಾನವನ್ನು ಮಾಡಿದೆ. ಕೋಟೆ ಕೈಗಾರಿಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ಕಾರ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಕೈಗಾರಿಕೆ ಸಚಿವರು ಅದನ್ನ ತೀರ್ಮಾನಕ್ಕೆ ಅದರ ಮೇಲೆ ನಿಂತಿರೋಂಥದ್ದು. ಕೈಗಾರಿಕೆ
ಪ್ರದೇಶ ಸಂಬಂಧಪಟ್ಟಂಗೆ ಇವತ್ತು ನಾವು ಇವತ್ತು ಕೈಗಾರಿಕೆ ನಿಲ್ಸಂತ ಶಕ್ತಿ ಸಹ ನಮ್ಗಿಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ ಕೈಗಾರಿಕೆ ತರಂತ ಅಧಿಕಾರ ನಮ್ಮ ಹತ್ರ ಇಲ್ಲ. ಈಗ ಅದೇನಿದ್ರು ಸರ್ಕಾರ ಮಟ್ಟದ ಮಂತ್ರಿಗಳು ಅದು ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕೈಗಾರಿಕೆ ಪ್ರದೇಶದ್ದು ಅವರು ಮುಖ್ಯನ ನಡೀತಾ ಇದೆ. ಒಟ್ಟಾರೆ ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ಅನುಕೂಲ ಆಗ್ಬೇಕು. ಏನಿವತ್ತು ರೈತರು ಸುಮಾರು 13 ಹಳ್ಳಿಗಳ ಹತ್ರ ಇವತ್ತು ರೈತರು ವ್ಯವಸಾಯ ಮಾಡೋಂಥ ಜಮೀನನ್ನ ಬಿಡಿಸ್ಬೇಕಂತ ಈಗಾಗಲೇ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಮತ್ತೆ ಇಲಾಖೆ ಅಧಿಕಾರಿಗಳು ಗಮನ ತಂದಿದ್ದೀನಿ, ಮಾತು ಕೊಟ್ಟಿದ್ದಾರೆ ಬಿಡಿಸ್ತಿರತ್ತೆ.